ಹಾಯ್ ನಮಸ್ಕಾರ ರೀ. ಯಾರ್ಯಾರಿಗೆ ಶೇಂಗಿನ ಉಂಡೆ ಎಳ್ಳುಂಡೆ ಈ ಹಬ್ಬದಲ್ಲಿ ಈ ಉಂಡೆಗಳು ಯಾರ್ಯಾರಿಗೆ ಇಷ್ಟ ಅಂತ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಏನು ಅಂದರೆ ಶೇಂಗಿನ ಉಂಡೆ. ಶೇಂಗಿನ ಉಂಡೆ ಹೆಲ್ತ್ಗೂ ಒಳ್ಳೆಯದು, ಮತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟೆ ತಿಂತಾರೆ. ಆಮೇಲೆ ತುಂಬ ಸುಲಭವಾಗಿ ಮಾಡ್ಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನಿಲ್ಲ. ಆಮೇಲೆ ತುಂಬ ರಿಸ್ಕು, ಪಾಕಾಗಿ ಕೈ ಏನಿಲ್ಲ, ತುಂಬ ಸರಳವಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ಶೇಂಗಾ ಉಂಡೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ಶೇಂಗಾ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ತೊಗೊಂಡು ಸಣ್ಣ ಉರಿಯಲ್ಲಿ ಉರಿಬೇಕಿದು. ಜಾಸ್ತಿ ಉರಿಟ್ರೆ ಏನಾಗುತ್ತೆ, ಕಪ್ಪಾಗುತ್ತೆ. ಬಟ್ ಶೇಂಗಾ ಚೆನ್ನಾಗಿ ಹುರಿದಿರಲ್ಲ, ಹಾಗಾಗಿ ಸಿಮ್ಮಲ್ಲಿಟ್ಟೆ ಉರಿಬೇಕು ಶೇಂಗಾವನ್ನ. ಸ್ವಲ್ಪ ಕೆಂಪಗಾಗಂಗೆ ಹುರಿದ್ರೇ ಟೇಸ್ಟ್ ಇರುತ್ತೆ ಶೇಂಗಾ. ಸಿಪ್ಪೆ ಕಪ್ಪಾಗಿರುತ್ತೆ, ಬಟ್ ಒಳಗಡೆ ಏನೂ ಆಗಿರಲ್ಲ. ಹಾಗಾಗಿ ಸ್ವಲ್ಪ ನೋಡಿ ಈ ಥರ ಉರಿಬೇಕು. ಈಗ ಆಗಿದೆ ನೋಡಿ ಈ ಥರ ಶೇಂಗಾ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅದೇ ರೀತಿ ಮತ್ತೆ ಶೇಂಗಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಈಗ ಶೇಂಗಾ ಹುರಿದಿರೋದು ಆಗೋಯ್ತು ನೋಡಿ. ಆಮೇಲೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಶೇಂಗಾನ. ಈಗ ರೆಡಿ ಆಗಿದೆ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು. ಮತ್ತು ಬೆಲ್ಲನೂ ಅಷ್ಟೇ ಸಣ್ಣದಾಗಿ ಕುಟ್ಕೊಂಡಿದ್ದೀನಿ ಇದು. ಈಗ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಶೇಂಗಾ ಹಾಕ್ಕೊಳ್ಳೋಣ. ಶೇಂಗಾ ಮತ್ತು ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಇದನ್ನು. ಸ್ವಲ್ಪ ತರಿ ಇದೆ, ಇನ್ನೊಂದ್ಸಲ ಹಾಕ್ಕೊಳ್ಳೋಣ. ಇನ್ನೂ ಸ್ವಲ್ಪ ಹಾಕಿದರೆ ಆಯಿತು. ಹೀಗಾಗಿದೆ ನೋಡಿ. ಇದು ಈ ಥರ ಉಂಡೆ ಕಟ್ಟಿದರೆ ಅದ ಕರೆಕ್ಟ್ ಇದೆ ಅಂತ, ಸ್ವೀಟ್ ಕರೆಕ್ಟ್ ಇದೆ ಅಂತ ನೋಡಿ. ನೋಡೋಕ್ಕೆ ಜುರಿ ಜುರಿ ರವೆ ರವೆ ಈ ಥರ ಇದೆ, ಉಂಡೆಗೆ ಬರಲ್ಲ ಅನಿಸುತ್ತೆ. ಬಟ್ ಅದು ಕರೆಕ್ಟ್ ಅದ ಬಂದಿದೆ. ಹಾಗಾಗಿ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ಮಿಕ್ಸಿಗೆ ಹಾಕಿ. ಮತ್ತು ಶೇಂಗಾ ಬೆಲ್ಲ ಎಷ್ಟಿದೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2.5 ಗ್ಲಾಸು ಶೇಂಗಾ ತೊಗೊಂಡಿದ್ದೀನಿ, 2 ಗ್ಲಾಸು ಬೆಲ್ಲ ಹಾಕ್ತಿದ್ದೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ, ಕೆಲವೊಬ್ಬರು ಸ್ವೀಟ್ ಜಾಸ್ತಿ ತಿನ್ನಲ್ಲ, ಹಂಗಾಗಿ ಬೆಲ್ಲದ ಅಳತೆ ಅಷ್ಟು ಇದಾಗಲ್ಲ. ನಾನಿಲ್ಲಿ ಇದಕ್ಕೆ ಕರೆಕ್ಟ್ 2.5 ಗ್ಲಾಸು ಶೇಂಗಾ, 2 ಗ್ಲಾಸ್ ಬೆಲ್ಲ ಹಾಕ್ತಿದ್ದೀನಿ. ಈಗ ನೋಡಿ ಮಿಕ್ಸಿಗೆ ಹಾಕಿರೋದು ಆಗೋಯ್ತು. ಇವಾಗ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಮುಂಚೆದು ಸ್ವಲ್ಪ ಬೆಲ್ಲ ಹೆಚ್ಚು ಕಡಿಮೆ ಆಗಿರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಮತ್ತು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವೀಟ್ ಎಲ್ಲ ಕಡೆ ಒಂದೇ ಥರ ಬರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಉಂಡೆ ಕಟ್ಟೋಣ ಇವಾಗ. ನೋಡಿ ನಾನು ಏನಿಲ್ಲ ನೀರಾಗಲಿ ಏನಾಗಲಿ ಮಿಕ್ಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಉಂಡೆ. ಆಮೇಲೆ ಮಿಕ್ಸಿಗೆ ಹಾಕಿದ ತಕ್ಷಣವೇ ಕಟ್ಟಬೇಕು. ಅದು ಆರಿಬಿಟ್ರೆ ಏನಾಗುತ್ತೆ, ಬೆಲ್ಲದ್ದು ಅದು ತ್ಯಾವ ಇರುತ್ತಲ್ಲ ಅದು ಬರಲ್ಲ. ಹಾಗಾಗಿ ಮಿಕ್ಸಿಗೆ ಹಾಕಿದ ತಕ್ಷಣವೇ ಉಂಡೆ ಕಟ್ಟಿಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಇಷ್ಟೇ ನೋಡಿ ಶೇಂಗಿನ ಉಂಡೆ ಮಾಡೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನಿಲ್ಲ, ತುಂಬ ಸುಲಭವಾಗಿ ಸರಳವಾಗಿ ಮಾಡ್ಕೋಬೋದು. ಬೆಲ್ಲ ಕರೆಕ್ಟ್ ಇದ್ದರೆ ಉಂಡೆ ಕರೆಕ್ಟಾಗಿ ಬಂದಿದೆ ಅಂತ. ಬೆಲ್ಲ ಕಡಿಮೆ ಆದರೆ ಉಂಡೆ ಕಟ್ಟಕ್ಕೆ ಬರಲ್ಲ. ಅದೇನೇ ನೋಡಿ ಮೇನ್ ಉಂಡೆ, ಶೇಂಗಿನ ಉಂಡೆ ಆಗಲಿ ಯಾವುದೇ ಉಂಡೆ ಆಗಲಿ, ಬೆಲ್ಲ ಕರೆಕ್ಟಾಗಿದ್ದರೆ ಉಂಡೆ ಕರೆಕ್ಟಾಗಿ ಬರುತ್ತೆ. ಕಡಿಮೆ ಇದ್ದರೆ ಬರಲ್ಲ, ಒಡೆದು ಹೋಗುತ್ತೆ ಉಂಡೆ. ನೋಡಿ ಉಂಡೆ ರೆಡಿ. ಈಗ ಉಂಡೆ ಮಾಡೋಣ. ಶೇಂಗಿನ ಉಂಡೆ ರೆಡಿ ಆಯಿತು. ಈ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.